ಮತ್ತೇನು ಹೇಳಿದ್ರು? ಸ್ಥಿತಿವಾಚಕ ಲಯವಾಚಕ ಆದ್ಮೇಲೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಇದಕ್ಕ ಹೆಂಗ್ ಹೇಳ್ಬೇಕಪ್ಪ ಅಂತಂದ್ರೆ, ಅದು ಸ್ಥಳ ಹೆಂಗದ ಅಂತಂದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿರುವುದೇ. ಇದೇ ಸ್ಥಳ. ಯಾವುದು ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವಾಗಿರುವುದು ಅದೇ ಸ್ಥಳ. ಈಗ ಒಂದು ಕೂಸದ ಅಲ್ಲೊಂದು ಕೂಸ ಕುಂತು ಅಳಕತ್ತದ, ಅದ್ರ ಬಳಿ ಯಾರು ಇಲ್ಲ ಅಂತಂದ್ರ ನೀವು ಆ ಕೂಸಿಗೆ ಮಾತಾಡಿಸ್ತಿರೋ ಏನ ಕೂಸಿನ ತಂದೆ ತಾಯಿಗೆ ಹುಡುಕ್ತಿರೋ? ಇದ್ರ ತಂದೆ ತಾಯಿ ಯಾರ ಹುಡುಕ್ತಿರೋ ಏನ್ ಕೂಸಿಗೆ ಮಾತಾಡಿಸ್ತಿರೋ? ಏನ್ ಮಾಡ್ತೀರಿ? ಕೂಸ ಅಳಕತ್ತಾರ, ನಿಮ್ಗೆ ರಂಭಿಸಿದ್ರೆ ಸುಮ್ಮರ್ತದೇನೋ? ಅದ್ರ ತಂದೆ ತಾಯಿ ಹುಡುಕ್ತಿರಿಲ್ಲ? ಅದಕ್ಕೊಂದು ತಂದೆ ತಾಯಿ ಇರ್ತಾರ. ಒಂದು ಕೂಸದಂದ್ರೆ ಅದಕ್ಕೊಂದು ತಂದೆ ಒಂದು ತಾಯಿ ಇರ್ತಾರ ಅಂತೇಳಿ ನಿಮಗೆ ನಿರ್ಧಾರ ಅದ ಇಲ್ಲ? ಅದನ್ನ ರಂಭಿಸ್ಬೇಕಾದ್ರೆ ಅದಕ್ಕೆ ತಂದೆ ತಾಯಿಯನ್ನ ಗುರುತಿಸಿ ಅವ್ರಿಗೆ ಹಿಡ್ಕೊಂಡು ಆ ಕೂಸಿನ ರಂಭಿಸ್ಬೇಕಾಗ್ತದೆ. ಹಂಗ ಇಲ್ಲಿ ನಿಮ್ ಕಣ್ಣೆದ್ರೆ ಏನದ? ಜಗತ್ತದ. ಜಗತ್ ಈ ಜಗತ್ತು ಆದ ಅಂತಂದ್ರೆ, ಕೂಸ ಆದ ಅಂದ್ರೆ ಅದು ತನ್ನಿಂದ ತಾನೇ ಆಗ್ಯದೋ ಏನು ತಂದೆ ತಾಯಿಲಿಂತ ಆಗ್ಯದೋ? ಹಂಗ ಇಲ್ಲಿ ಜಗತ್ತಂತ ಆಗ್ಯದ ಅಂತ ಅಂದ್ಮೇಲೆ ಇದಕ್ಕೂ ಯಾರ್ಯಾರ ಕಾರಣಕರ್ತೃಗಳು ಇರ್ಬೇಕಲ್ಲ. ಯಾರವರು? ಶಿವ ಮತ್ತು ಶಕ್ತಿ. ಶಿವ ಮತ್ತು ಶಕ್ತಿ ಅಂತೇಳಿ ಇಬ್ರು ಕಾರಣಕರ್ತೃಗಳದ. ಆ ಶಿವ ಏನದನ? ನಿಮಿತ್ತ ಕಾರಣ ಅದನ. ಶಕ್ತಿ ಉಪಾದಾನ ಕಾರಣ. ಜಗತ್ತು ಕಾರ್ಯ. ಇದು ನೀವು ಅರ್ಥ ಆಗಲಿಲ್ಲ ಅಂತಂದ್ರೆ ದೃಷ್ಟಾಂತ ತಗೋಬೇಕು. ಒಂದು ಮಡಿಕೆ ಗಡಿಗೆ ಅಂತಂದ್ರೆ ಕಾರ್ಯ, ಅದು ಜಗತ್ತಿದ್ದಂಗ. ಅದಕ್ಕೆ ಕುಂಬಾರ ಅನ್ನೋ ಹೆಂಗದನ? ನಿಮಿತ್ತ ಕಾರಣ. ಕೆಸರು ಮೃತ್ತಿಕೆ ಉಪಾದಾನ ಕಾರಣ. ಕುಂಬಾರ ಹೆಂಗದನ? ನಿಮಿತ್ತ ಕಾರಣದಿಂದ, ಆ ಉಪಾದಾನ ಕಾರಣದಿಂದ ಕುಂಬಾರ ಭಿನ್ನದನ. ಒಂದ್ರೊಳಗೊಂದಿಲ್ಲ, ಅಭಿನ್ನವಾಗಿಲ್ಲ. ಕುಂಬಾರ ಕೆಸರಿನಾಗ ಅಭಿನ್ನವಾಗಿಲ್ಲ. ಕುಂಬಾರ ಮತ್ತು ಕೆಸರು ಭಿನ್ನವಾಗ್ಯದ. ಅದಕ್ಕೆ ಗಡಿಗಿದು ನಿಮಿತ್ತ ಕಾರಣ ಉಪಾದಾನ ಕಾರಣ ಏನದ? ಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಗಡಿಗೆ. ಮತ್ತ ಇದಕ್ಕೆ ಯಾರಂತಾರ? ಇಲ್ಲಿ ಏನಂತಂದ್ ಶಿವಶಕ್ತಿ ಏನದರಲ್ಲ, ಶಿವನನ್ನು ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನು ಬಿಟ್ಟು ಶಿವ ಇಲ್ಲ. ಅವು ಒಂದರೊಳಗೊಂದು ಜೊತೆಯಾಗ್ಯದವು. ಅದಕ್ಕೆ ನಂತರ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತಾರ. ಅದಕ್ಕೆ ದೃಷ್ಟಾಂತ ಹೆಂಗತ್ತಂದ್ರ ರಶ್ಮಿ ರವಿ, ಸೂರ್ಯ ಮತ್ತು ಸೂರ್ಯನ ಬೆಳಕು, ಚಂದ್ರ ಚಂದ್ರಿಕೆ, ಚಂದ್ರ ಮತ್ತು ಚಂದ್ರ ಬೆಳದಿಂಗಳು, ಶಬ್ದ ಮತ್ತು ಅರ್ಥ, ಅಗ್ನಿ ಮತ್ತು ಉಷ್ಣತೆ, ಜಲ ಮತ್ತು ಶೀತಲತೆ. ಅವೇನದ ಒಂದಕ್ಕೆ ಬಿಟ್ಟು ಒಂದು ಇಲ್ಲವು. ಅವು ಒಂದಕ್ಕೊಂದು ಹೆಂಗ ಅಭಿನ್ನವಾಗಿದವು, ಹಾಗೆ ಇಲ್ಲಿ ಶಿವ ಮತ್ತು ಶಕ್ತಿ ಅನ್ನೋದು ಅಭಿನ್ನವಾದಂತ ನಿಮಿತ್ತ ಉಪಾದಾನ ಕಾರಣ ಅದರ ಅಂತ ಹೇಳಿ ಮತ್ತೇನ್ ಹೇಳ್ಯಾರಪ್ಪ ಅಂದ್ರ, ಸರ್ವ ಸಚರಾಚರ ಜಗತ್ತಿನ ಅಧಿಷ್ಠಾನ ವಸ್ತು,
ಸಮಸ್ತ ಸಚರಾಚರ. ಸಚರ ಅಂತಂದ್ರೆ ಅಡ್ಡಾಡವು, ಅಚರ ಅಂತಂದ್ರೆ ನಿಶ್ಚಲವಾಗಿರೋ ಗಿಡ ಮರಗಳದಾವಲ್ಲ, ಒಂದ್ ಕಡೆ ಕುಂತು ಅಡ್ಡಾಡಂಗಿಲ್ಲ, ಒಂದ್ ಕಡೆ ಕೂತಾವ. ಅಚರಗಳ ಜಗತ್ತಿನ ಅಧಿಷ್ಠಾನ. ಅದೇ ಸ್ಥಳ, ಅಧಿಷ್ಠಾನ ವಸ್ತು ಬ್ರಹ್ಮ ಅದನಂತೇಳಿ ಜಗತ್ತದು. ಬ್ರಹ್ಮ ಇಲ್ಲ ಅಂತಂದ್ರೆ ಜಗತ್ತಿಲ್ಲ. ಹೆಂಗ ಅಧಿಷ್ಠಾನ ಅಧ್ಯಸ್ಥ ಅಂತಂದ್ರ ಬಂಗಾರ ಅಂದ್ರೆ ಅಧಿಷ್ಠಾನ, ಅದರ ಆಭರಣ ಅಂದ್ರೆ ಅಧ್ಯಸ್ಥ. ಆಭರಣಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ, ಬಂಗಾರಕ್ಕಷ್ಟೇ ಅಸ್ತಿತ್ವ. ಬಂಗಾರ ತೆಗೆದು ಬಿಟ್ರೆ ಅಲ್ಲಿ ಆಭರಣನೇ ಇಲ್ಲ. ಅದಕ್ಕೆ ಸಕಲ ಸಚರ ಅಚರ ಈ ಜಗತ್ತೇ ಅನ್ನೋದು ಆಭರಣ ಇದ್ದಂಗ ಅದ. ಆ ಆಭರಣಕ್ಕೆ ಬಂಗಾರ ಯಾರು ಅಂದ್ರೆ ಈ ಸ್ಥಳನೇ ಬಂಗಾರ ಇದ್ದಂಗ ಅಂತೇಳಿ. ಮತ್ತೇನದ, ಸರ್ವಭೂತಗಳ ಸರ್ವ ಲೋಕಗಳ ಸರ್ವ ಸಂಪದದ ಯಾವ ಸ್ಥಾನ ಇದೆಯೋ, ಸರ್ವಭೂತ ಪಂಚಭೂತಗಳಿರ್ಬೋದು, ಮತ್ತೆ ಸರ್ವ ಲೋಕ 14 ಲೋಕಗಳಿರ್ಬೋದು, ಸರ್ವ ಸಂಪದ ಎಲ್ಲ ವಸ್ತು ಪ್ರಪಂಚ, ಸಂಪದದ ಯಾವ ಸ್ಥಾನ, ಇವೆಲ್ಲ ಎಲ್ಲಿದಾವ? ಇವುಗಳಿಗೆಲ್ಲ ಅವಕಾಶ ಮಾಡಿಕೊಟ್ಟಂತ ಸ್ಥಾನ, ಇವುಗಳ ಸ್ಥಾನ, ಅದೇ ಸ್ಥಳ. ಅವಿನಾಶಿಯಾದ ಸ್ಥಳ, ನಾಶ ಆಗ್ಲಾರ್ದಂತ. ಸರ್ವಭೂತಗಳು ನಾಶ ಆಗ್ತವ, ಸರ್ವ ಲೋಕಗಳು ನಾಶ ಆಗ್ತವ, ಸರ್ವ ಸಂಪದಗಳು ನಾಶ ಆಗ್ತವ. ಆದ್ರೆ ಈ ಸ್ಥಳ ಅನ್ನೋದೇನದ ಅವಿನಾಶಿಯಾದ. ಮತ್ತೇನದ, ಸಂಸಾರೋಪಶಮನ, ಪರನಿರ್ವಾಣ. ಯಾವುದು ಪರಮ ಅಂತಿಮ ತಾಣವಾಗಿರುವುದು. ಸಂಸಾರ ನಡೆಯಷ್ಟು ದಿವಸ ನಡೀತದ. ಸಂಸಾರ ಎಲ್ಲ ಮುಗಿದ್ಮೇಲೆ ಎಲ್ಲಿ ಹೋಗಿ ಕಡೆಗೆ ನಿರ್ವಾಣ ಅಂತಂದ್ರೆ ಎಲ್ಲಿ ಹೋಗಿ ಅದು ಅಂತಿಮವಾಗಿ ಲಯ ಆಗ್ತದೋ, ಸಂಸಾರೋಪ ಶಮರೂಪ ಪರನಿರ್ವಾಣ. ಏನ್ ಶಬ್ದಗಳು ನೋಡ್ರಿ. ನಿರ್ವಾಣಕ್ಕೆ ಯಾವುದು ಪರಮ ಅಂತಿಮ ತಾಣವಾಗಿರುವುದೋ, ಪರಮ ಅಂತಿಮ ತಾಣ ಅದೇ ಸ್ಥಳ. ಈ ರೀತಿಯಾಗಿ ಬ್ರಹ್ಮನನ್ನ ವರ್ಣಿಸಿದರು. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಮಹದಾದಿ ಅನೇಕ ತತ್ವಗಳ ಸೃಷ್ಟಿ ಸ್ಥಿತಿ ಲಯಕರ್ತ. ವಿಶ್ವದ ಸೃಷ್ಟಿಗಿಂತ ಮುಂಚೆ ಅದು ಎಲ್ಲಿತ್ತು ಮತ್ತು ಕೊನೆಗೆ ಅದು ಎಲ್ಲಿ ಲಯವಾಗುತ್ತದೆಯೋ, ಮತ್ತು ಸ್ಥಳ ಅಂತಂದ್ರ ಸ್ಥಿತಿವಾಚಕ, ಅದು ಎಲ್ಲಿ ಇರುವುದು. ಸೃಷ್ಟಿಯಾಗಲಿಕ್ಕಿಂತ ಮೊದಲು ಎಲ್ಲಿತ್ತೋ, ಸೃಷ್ಟಿ ಆದ್ಮೇಲೆ ಎಲ್ಲಿ ಆದ ಅದಕ್ಕೆ ಸ್ಥಿತಿವಾಚಕ ಅಂತಾರೆ. ಲಯ ಎಲ್ಲಿ ಆಗ್ತದ ಅದಕ್ಕೆ ಲಯವಾಚಕ ಅಂತಾರೆ. ಬ್ರಹ್ಮನಲ್ಲಿಯೇ ಸ್ಥಿತಿ ಮತ್ತು ಸೃಷ್ಟಿಗಿಂತ ಮುಂಚೆ ಬ್ರಹ್ಮನಲ್ಲಿಯೇ ಅದು ಏನಿತ್ತು, ಅವ್ಯಕ್ತವಾಗಿತ್ತದು. ಅವ್ಯಕ್ತ ಇದ್ದು ವ್ಯಕ್ತ ಆಗಿದೆ ಅಷ್ಟೇ. ಮತ್ತೆ ಕೊನೆಗೆ ಬ್ರಹ್ಮನಲ್ಲಿಯೇ ಲಯ ಮತ್ತು ಅವಿನ್ನ ನಿಮಿತ್ತ ಉಪಾದಾನ ಕಾರಣ ಮತ್ತು ಸಮಸ್ತ ಸಕಲ ಸಚರ ಅಚರಗಳ ಅಧಿಷ್ಠಾನ ಸ್ಥಳ, ಸರ್ವಭೂತ ಸರ್ವಲೋಕ ಸರ್ವ ಸಂಪದ ಇವುಗಳಿಗೆ ಅವಕಾಶ ಮಾಡಿಕೊಟ್ಟಂತ ಸ್ಥಾನ. ಮತ್ತೆ ಅವಿನಾಶಿಯಾಗಿತ್ತು. ಅದು ಸರ್ವಭೂತ ಸರ್ವ ಸಂಪದ ಸರ್ವ ಲೋಕಗಳು ನಾಶವಾಗಿದ್ರು ಅದು ಅವಿನಾಶಿ ಆಗಿರ್ತದೆ. ಮತ್ತೆ ಸಂಸಾರೋಪ ಶಮರೂಪ ಪರನಿರ್ವಾಣಕ್ಕೆ ಯಾವುದು ಪರಮ ಅಂತಿಮ ತಾಣ ಅದ ಅದಕ್ಕೆ ಸ್ಥಳ ಅಂತಾರೆ ಅಂತೇಳಿ
ಬ್ರಹ್ಮನ ವರ್ಣನೆ ಮಾಡಿ ಆ ಬ್ರಹ್ಮ ಅಂದ್ರೆ ಬೇರೆ ಅಲ್ಲ, ಸ್ಥಳ ಅಂದ್ರೆ ಬೇರೆ ಅಲ್ಲ, ಬ್ರಹ್ಮ ಅಂತ ಒಂದು ಸ್ಟೇಜಿಗೆ ಫಸ್ಟ್ ಪರಮಾತ್ಮನ ವರ್ಣನೆ ಮಾಡಿದರು. ಮಾಡಿದ್ಮೇಲೆ ಮುಂದೇನಾಗ್ತದ, ಅಂತ ಪರಬ್ರಹ್ಮ ಸ್ಥಳದಲ್ಲಿ ದೇವಾತ್ಮ ಶಕ್ತಿ ಇದು ಧರ್ಮಚಾರಿಣಿಯಾಗಿ ಪತಿಯಂತೆಯೇ ಪರದೈವವಾಗಿ ನೆಲೆಸಿದೆ. ಆ ಪರಮಾತ್ಮನೊಳಗೆ ಒಂದು ಅವನದೇ ಆದ ಆತ್ಮಶಕ್ತಿ ಅಂತಾದ. ಆ ಆತ್ಮಶಕ್ತಿ ಹೆಂಗದ ಅಂದ್ರೆ ಪತಿಯಂತೆಯೇ, ತನ್ನ ಗಂಡನಂತೆಯೇ, ಅದು ಪರಮಾತ್ಮನ ಹಾಗೆಯೇ ಪರದೈವ ಅಂದ್ರೆ ಶ್ರೇಷ್ಠ ದೈವ ಸ್ವರೂಪವಾಗಿದೆ. ಏನು ವಾಕ್ಯ ಅದ ಗೊತ್ತರ ಇದು? ಪರಬ್ರಹ್ಮ ಸ್ಥಳದಲ್ಲಿ ಅಂತ ಒಂದು ಸ್ಥಳ ಏನದಲ್ಲ, ಅದರೊಳಗ ದೇವನ ಆತ್ಮಶಕ್ತಿ ಪರಾಶಕ್ತಿ ಅಂತೇಳಿ ಅದು ಧರ್ಮಚಾರಿಣಿಯಾಗಿ ಪತಿಯಂತೆಯೇ ಪರದೈವವಾಗಿ ನೆಲೆಸಿದೆ. ನಿಮ್ಮಲ್ಲಿ ಹೆಂಗದ ವೇದಾಂತದೊಳಗ ಆ ಶಕ್ತಿ, ಅವಿದ್ಯೆ, ಅಜ್ಞಾನ ಅದು ಹೆಂಗದ? ನಿಲ್ಲದ್ದದು, ಮಿಥ್ಯ ಅದು ಅಂತ ಹೇಳ್ತಾರೆ ವೇದಾಂತದಾಗ. ಅದ್ವೈತದವ್ರು ಏನ್ ಹೇಳ್ತಾರ? ಅದು ಇಲ್ಲದ್ದು ತೋರ್ಲಕತ್ತದ ಅಂತ ಹೇಳ್ತಾರ. ಆದ್ರೆ ಇಲ್ಲೇನ್ ಹೇಳ್ತಾರ? ಅದು ಹೆಂಗದಪ್ಪ ಅಂತಂದ್ರೆ ಶಿವನ ಹಾಗೆಯೇ ಶಕ್ತಿಯೂ ಕೂಡ, ಶಿವ ಯಾವ ರೀತಿ ಪರದೈವ ಅಂದ್ರೆ ಶ್ರೇಷ್ಠ ದೈವವೋ, ಶಕ್ತಿನೂ ಕೂಡ ಅಷ್ಟೇ ಶ್ರೇಷ್ಠವಾದ ದೈವವಾಗಿ ನೆಲೆಸಿದೆ. ಏನ್ರಿ ಆ ವೇದಾಂತ ಹೇಳಾಗ ಅಲ್ಲಿ ಜಗತ್ತು ಇಲ್ಲದ್ದು, ಶಕ್ತಿ, ಸೃಷ್ಟಿ, ಅಜ್ಞಾನ ಇವೆಲ್ಲಾನು ಇಲ್ಲದಂತ ಹೇಳ್ತೀರಿ. ಇಲ್ಲಿ ನೋಡಿದ್ರ ಪರಮಾತ್ಮನ ಸಮಾನವಾಗಿ ಅದನ್ನು ತಂದು ನಿಂದಿರಿಸಿರಲ್ಲ. ನಾವು ಯಾವತ್ತು ತಿಳ್ಕೋಬೇಕು, ಯಾವತ್ತು ಬಿಡ್ಬೇಕು? ಅದಕ್ಕೆ ಏನು ಉತ್ತರ ಕೊಡ್ಬೇಕು? ನಿಮ್ಮ ಸ್ವಭಾವಕ್ಕೆ ಯಾವಾಗ ಚಂದ ಅನ್ನಿಸ್ತದ ಅದು ತಿಳ್ಕೊರಿ. ಇವ್ರು ಹಿಂಗೆ ಹೇಳ್ತಾರ, ಇದನ್ನು ತೋರಿಸ್ತೀವಿ. ಅವ್ರು ಹಾಂಗೆ ಹೇಳ್ತಾರ, ಅದನ್ನು ತೋರಿಸ್ತೀವಿ. ಎರಡು ಪರಿಚಯ ಮಾಡಿಸ್ಕೊಡ್ಲಕತ್ತೀವಿ. ನೀವೇನು ಮಾಯೆ, ಅಜ್ಞಾನ, ಅವಿದ್ಯೆ, ಶಕ್ತಿ ಏನೇನು ಅಂತಿರಲ್ಲ, ಅದನ್ನ ಅತ್ಯಂತ ಹೇಯವಾಗಿ ತುಚ್ಛೀಕರಿಸ್ತಾರ ಇಲ್ಲ ವೇದಾಂತಿಗಳು. ತುಚ್ಛೀಕರಿಸ್ಯಾರಲ್ರಿ ಅದಕ್ಕ ಮಾಯೆಗೆ. ಮತ್ತ ಮಾಯೆ ಇಲ್ಲ ಅಂತಾರ, ಇಲ್ಲದ್ದು ಇಲ್ಲೇ ಇಲ್ಲದು. ಇಲ್ಲಿ ಇವ್ರು ಏನಂತಾರ? ಅಂತ ಪರಬ್ರಹ್ಮ ಸ್ಥಳದಲ್ಲಿ ದೇವನ ಆತ್ಮಶಕ್ತಿ ಪರಾಶಕ್ತಿ ಏನದಲ್ಲ, ಅದು ಧರ್ಮಚಾರಿಣಿಯಾಗಿ ಆ ಪರಮಾತ್ಮ ಹ್ಯಾಂಗ್ ಹೇಳ್ತಾನ ಹಾಗೆ ಕೇಳಿ ಧರ್ಮಚಾರಿಣಿಯಾಗಿ ಪತಿಯಂತೆಯೇ ಅಂದ್ರ ಆ ಶಿವನಂತೆಯೇ ಶಕ್ತಿಯೂ ಕೂಡ ಪರದೈವವಾಗಿ ನೆಲೆಸಿದೆ. ಅಷ್ಟೇ ಮಹತ್ವ ಕೊಟ್ಟರು ಇವರು. ಜಗತ್ತಿಗೂ ಅಷ್ಟೇ ಮಹತ್ವ ಕೊಟ್ಟರ, ಈಶ್ವರನಿಗೂ ಅಷ್ಟೇ ಮಹತ್ವ ಕೊಟ್ಟಾರ. ಹೆಂಗದ ನೋಡ್ರಿ. ಅದಕ್ಕೆ ಆ ಸ್ಥಳಕ್ಕೆ ಅಭಿನ್ನವಾಗಿ ಆ ಅವಸ್ಥೆಯಲ್ಲಿ ಬೇರೆ ಶಕ್ತಿಗಳಿರಲಿಲ್ಲ, ಸೃಷ್ಟಿಗಳಿರಲಿಲ್ಲ. ಪರಮಾತ್ಮನ ಲೀಲೆ ಪ್ರಾರಂಭವಾಯಿತು. ಆ ಸ್ಥಳದೊಳಗ ಅಭಿನ್ನವಾದಂತ ಅವಸ್ಥೆಯಲ್ಲಿ ಬೇರೆ ಶಕ್ತಿ ಸೃಷ್ಟಿ ಏನೂ ಇರಲಿಲ್ಲ. ಅಲ್ಲಿ ಪರಮಾತ್ಮನ ಲೀಲೆ ಪ್ರಾರಂಭವಾಯಿತು. ಆ ಅವರ್ಣನೀಯ ಪ್ರಶಾಂತ ಚಿತ್ಸಾಗರದಲ್ಲಿ ಸೂಕ್ಷ್ಮತಮ ಕಂಪನ ಕಾಣಬಂತು. ಅಲ್ಲೇನಾಯ್ತು? ಪರಮಾತ್ಮನ ಲೀಲೆ ಅಲ್ಲಿ ಏನು ಅಭಿನ್ನವಾಗಿ ಯಾವ ಶಕ್ತಿಗಳು ಇರಲಿಲ್ಲ, ಅಲ್ಲಿ ಯಾವ ಸೃಷ್ಟಿಗಳು ಇರಲಿಲ್ಲ. ಎಲ್ಲಿ ಮೂಲ ಪರಮಾತ್ಮ ಒಬ್ಬನೇ ಇದ್ದನಲ್ಲ, ಅಲ್ಲಿ ಏನು ಇರಲಿಲ್ಲ. ಯಾವಾಗ ಪರಮಾತ್ಮನ ಲೀಲೆ ಆರಂಭ ಆಯಿತೋ ಆವಾಗ ಆ ಅವರ್ಣನೀಯ ಪ್ರಶಾಂತ ಚಿತ್ಸಾಗರದಲ್ಲಿ ಸೂಕ್ಷ್ಮತಮ ಕಂಪನ ಕಾಣಬಂತು. ಯಾವಾಗ ಲೀಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಅದರೊಳಗೆ ಏನಾಯ್ತು?
ಕಂಪನಗಳು ಬಂತು. ಆ ಕಂಪನಗಳು ಏನಂತಾರೆ, ಪರಾಶಕ್ತಿ ಸಾಮರಸ್ಯ ಶಕ್ತಿಯ ಒಂದು ಅಂಶ ವಿಕಸಿತಗೊಂಡಿತು. ಆ ಶಕ್ತಿನೇ ಏನಾಯ್ತು, ವಿಕಾಸಗೊಂಡಿತು. ಶಕ್ತಿ ವಿಕಾಸಗೊಂಡಿತು. ಬಟ್ ಆ ಶಕ್ತಿ ವಿಕಾಸಗೊಳ್ಬೇಕಾದ್ರೆ ಶಿವನ ಅವಕಾಶ ಇದ್ರೆ ವಿಕಾಸಗೊಂಡಿತ್ತು. ಶಿವ ಇರಲಿಲ್ಲ ಅಂತಂದ್ರೆ ಶಕ್ತಿ ಶಿವನನ್ನೇ ಆಶ್ರಯಿಸಿದ. ಶಿವ ಸಂಕಲ್ಪ ಮಾಡ್ತಾನೆ, ಅವನ ಸಂಕಲ್ಪದಂತೆ ಶಕ್ತಿ ವಿಕಾಸ ಹೊಂದುತ್ತದ. ಅದು ವಿಕಾಸ ಹೊಂದಿ ಏನಾಯ್ತು, ಪರಮಾತ್ಮನಲ್ಲಿರುವ ಆತ್ಮಶಕ್ತಿ ವಿಕಾಸ ಹೊಂದಿ ಏನ್ ಮಾಡ್ದಪ್ಪ ಅಂತಂದ್ರೆ ಶಕ್ತಿ ಮತ್ತು ಭಕ್ತಿ ಅಂತ ಎರಡು ತತ್ವಗಳದು. ದೇವಾತ್ಮ ಶಕ್ತಿ ಅಥವಾ ಪರಾಶಕ್ತಿ ಇವೇನಾಯ್ತು ಅಂತಂದ್ರ ಒಂದು ವಿಕಾಸ ಹೊಂದಿ ಒಂದು ಶಕ್ತಿ ಅಂತಾಯ್ತು, ಇನ್ನ ಒಂದು ಭಕ್ತಿ ಅಂತಾಯ್ತು. ಆತ್ಮಶಕ್ತಿ, ಶಕ್ತಿ ಮತ್ತು ಭಕ್ತಿ ಅಂತ ಎರಡಾದ್ಮೇಲೆ ಶಕ್ತಿ ಏನಾಯ್ತಂತರ ಅಧಿಕ ಪ್ರಭಾವತಿ, ಭಕ್ತಿ ಅಂತಂದ್ರೆ ಅಲ್ಪ ಪ್ರಭಾವತಿ ಆಯ್ತು. ಭಕ್ತಿ ಅಂದ್ರೆ ಅಲ್ಪ ಪ್ರಭಾವತಿ, ಶಕ್ತಿ ಅಂದ್ರೆ ಅಧಿಕ ಪ್ರಭಾವತಿ. ಶಕ್ತಿನೇ ವಿಕಾಸ ಹೊಂದಿತು. ಅದಕ್ಕದು ಶಕ್ತಿ ಮಾತೆ ಏನ್ ಹೇಳ್ತಾಳ ಅಂತಂದ್ರೆ, ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಆ ಶಿವ ಇರ್ಲಿಲ್ಲ ಅಂತಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ. ಅದ ಹೆಂಗಂದ್ರೆ ಬಂಗಾರ ಇರ್ಲಿಲ್ಲ ಅಂತಂದ್ರೆ ಬಂಗಾರದ ಆಭರಣರೇ ಎಲ್ಲಿರ್ಲಕ್ ಸಾಧ್ಯ ಅದ. ಬಂಗಾರದ ಆಭರಣ ಆದ ಅಂತಂದ್ರೆ ಅಲ್ಲಿ ಬಂಗಾರ ಆದಂತ, ಹೌದಲ್ರಿ? ಆಭರಣ ಆದಂದ್ರೆ ಬಂಗಾರ ಆದಂತ. ಬಂಗಾರ ಇಲ್ಲಂದ್ರೆ ಎಲ್ಲಿ ಆಭರಣ ಇರ್ತದ? ಅದಕ್ಕೆ ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಆಭರಣ ಬಂಗಾರ ಇಲ್ಲದೆ ಆಭರಣ ಇರಲಿಕ್ಕೆ ಶಕ್ಯವೇ ಇಲ್ಲ. ಆಭರಣ ಆದ ಅಂತಂದ್ರೆ ಬಂಗಾರ ಆದ. ಅದರಂತೆ ಜಗತ್ತು ಆದ ಅಂತಂದ್ರೆ ಜಗತ್ತು ಆಭರಣ ಇದ್ದಂಗ, ಬ್ರಹ್ಮ ಸ್ಥಳ ಬಂಗಾರ ಇದ್ದಂಗ. ಹೌದ್ರಿ? ಜಗತ್ತು ಆದ ಅಂತಂದ್ರ ಅದರಿಂದ ಬ್ರಹ್ಮ ಅದನ ಅಂತ ತಿಳ್ತಾರೆ. ಹಾಂಗ ಇಲ್ಲಿ ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಅವನು ಇಲ್ಲದೆ ನನಗೆ ಅಸ್ತಿತ್ವ ಇಲ್ಲ. ಮತ್ತೆ ವಿದೌಟ್ ಮೀ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್. ಆಭರಣ ನಾನು ಆಗ್ಲಿಲ್ಲ ಅಂತಂದ್ರೆ ಬಂಗಾರವನ್ನು ಯಾರು ನೋಡಲ್ಲ. ಬಂಗಾರ ನೋಡ್ಲಕ್ ಹೋಗ್ತಾರ, ಆಭರಣ ನೋಡ್ಲಕ್ ಹೋಗ್ತಾರ್ರಿ ಅಂಗಡಿಗೆ. ಅದಕ್ಕ ಇಲ್ಲಿ ಜಗತ್ತಿನ ತುಂಬ ನಿಮ್ಮ ಕಣ್ಣಿಗೆ ಏನ್ ಕಾಣ್ಲಕತ್ತದ ಅಂತಂದ್ರ ಕಾಣೋದೆಲ್ಲ ಆಭರಣ ರೂಪದಲ್ಲಿರುವಂತ ವಿಶ್ವ. ಆಭರಣ ರೂಪದಲ್ಲಿರುವಂತ ವಿಶ್ವ ನಿಮ್ ಕಣ್ಣಿಗೆ ಕಾಣ್ಲಕತ್ತದ. ಆದರೆ ಬಂಗಾರದ ರೂಪದಲ್ಲಿರುವ ಬ್ರಹ್ಮ ನಿಮಗ್ ಕಾಣ್ತಾ ಇಲ್ಲ. ಅದಕ್ಕ ಆ ಆಭರಣ ಅಂದ್ರೆ ಮಾಯೆ, ಅಜ್ಞಾನ, ಅತೇನ್ ಶಕ್ತಿ, ಪ್ರಕೃತಿ ಏನಂತಿರಲ್ಲ ಅದು. ಆ ಒಂದು ಅಜ್ಞಾನ ಮಾಯೆ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಆ ಪರಮಾತ್ಮ ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಪ್ರಕಟ ಆಗ್ಯಾನಂದ್ರೆ ಅಲ್ಲಿ ಮಾಯೆ ಆದ ಅಂತ ಅರ್ಥ. ಕಣ್ಣಿಗೆ ಕಾಣ್ಲಕತ್ತನ, ಕೈಗೆ ಮುಟ್ಲಕ್ ಸಿಗ್ಲಕತ್ತನ, ಕಿವಿಗೆ ಕೇಳಿಸ್ಲಕತ್ತದ ಅಂತಂದ್ರೆ ಅಲ್ಲಿ ಮಾಯೆ ಆದ, ಅವಿದ್ಯೆ ಆದ. ಆ ಮಾಯೆ ಅವಿದ್ಯೆ ಅನ್ನೋದು ಇರಲಿಲ್ಲ ಅಂತಂದ್ರೆ ಅವನು ಕಾಣಂಗೆ ಇಲ್ಲ. ಅವ ನಿರಾಕಾರದನ, ನಿಶ್ಶಬ್ದವನ. ಅವನು ಹೊರಗೆ ಕಾಣಂಗ ಆಗ್ಬೇಕಾದ್ರೆ ಮಾಯೆ ಬೇಕು. ಮಾಯೆ ಇಲ್ಲ ಅಂದ್ರೆ ಹೊರಗೆ ಕಾಣಂಗೆ ಇಲ್ಲ. ಹಿಂಗ ಅದಕ್ಕೇನಾಯ್ತಪ್ಪ ಅಂತಂದ್ರೆ ಆ ಒಂದು ಬ್ರಹ್ಮ ಸ್ಥಳ ಅಂತ ಏನಂತೀರಿ, ಆ ಸ್ಥಳ
ಅದರೊಳಗೆ ಒಂದು ದೇವಾತ್ಮ ಶಕ್ತಿ ಅಥವಾ ಪರಾಶಕ್ತಿ ಅಂತದ. ಆ ಶಕ್ತಿ ಏನ್ ಮಾಡ್ತು, ಒಂದು ಶಕ್ತಿಯಾಗಿ ಇನ್ನೊಂದು ಭಕ್ತಿಯಾಗಿ ವಿಕಾಸಗೊಂಡಿತು. ಶಕ್ತಿ ಅಧಿಕ ಪ್ರಭಾವತಿ, ಭಕ್ತಿ ಅಲ್ಪ ಪ್ರಭಾವತಿ ಅಂತ. ಮುಂದೆ ವಿಕಸಿತವಾದ ಆ ಶಕ್ತಿ ಮತ್ತೇನಾಗ್ತದ, ವಿಕಸಿತವಾದ ಶಕ್ತಿ ಮತ್ತೆ 6 ಭಾಗ ಆಗ್ತದೆ. 6 ಭಾಗ ಏನೇನು, ಚಿಚ್ಚಕ್ತಿ, ಪರಾಶಕ್ತಿ, ಚಿಚ್ಚಕ್ತಿ, ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಶಕ್ತಿ ಈ ರೀತಿ 6 ಹೆಸರುಗಳು ತಗೋತ ವಿಕಾಸ ಹೊಂದಿ. ಅದರ ಬದಲಿ ನೀವು ಚಿಚ್ಚಕ್ತಿ ಬದಲಿ ಅದಕ್ಕೆ ಮತ್ತೆ ಬೇರೆ ಹೆಸರು ತಗೋಬಹುದು. ಚಿಚ್ಚಕ್ತಿ ಬದಲಿ ಅನಂತ ಶಕ್ತಿ ಅಂತನೂ ಬಳಸಬಹುದು ನೀವು. ಅನಂತ ಶಕ್ತಿ, ಪರಾಶಕ್ತಿ ಅಂದ್ರೆ ಅಲುಪ್ತ ಶಕ್ತಿ, ಮತ್ತೆ ಆದಿಶಕ್ತಿ ಅಂದ್ರೆ ಸ್ವತಂತ್ರ ಶಕ್ತಿ. ಪರ್ಯಾಯ ನಾಮಗಳು. ಮತ್ತೆ ಜ್ಞಾನಶಕ್ತಿ ಅಂದ್ರೆ ಅನಾದಿ ಬೋಧ ಶಕ್ತಿ, ಅನಾದಿ ಬೋಧ ಶಕ್ತಿ. ಮತ್ತೆ ಇಚ್ಛಾಶಕ್ತಿ ಅಂದ್ರೆ ನಿತ್ಯ ತೃಪ್ತ ಶಕ್ತಿ. ನಿತ್ಯ ತೃಪ್ತಿ ಶಕ್ತಿ. ಮತ್ತೆ ಕ್ರಿಯಾಶಕ್ತಿ ಅಂತಂದ್ರೆ ಸರ್ವಜ್ಞ ಶಕ್ತಿ. ಹೀಗ ಅನಾದಿ ಬೋಧ ಶಕ್ತಿ, ನಿತ್ಯ ತೃಪ್ತಿ ಶಕ್ತಿ, ಸರ್ವಜ್ಞ ಶಕ್ತಿ. ಇವಕ್ಕ ಪರ್ಯಾಯ ನಾಮಗಳಂತಾರ. ಚಿಚ್ಚಕ್ತಿ, ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತನೂ ಅನ್ಬಹುದು. ಆ ಚಿಚ್ಚಕ್ತಿಗೆ ಅನಂತ ಶಕ್ತಿನೂ ಅಂತಾರ, ಪರಾಶಕ್ತಿಗೆ ಅಲುಪ್ತ ಶಕ್ತಿ ಅಂತಾರ. ಅನಂತ ಅಂತಂದ್ರ ಅಂತ್ಯವಿಲ್ಲದ್ದು, ನಂದಾದೀಪ. ಅಲುಪ್ತ ಶಕ್ತಿ ಅಂತಂದ್ರ ಹೆಚ್ಚು ಕಡಿಮೆ ಆಗ್ಲಾರ್ದು, ಇದ್ದಂಗೆ ಇರೋದು. ಆದಿಶಕ್ತಿ ಅಂತಂದ್ರ ಸ್ವತಂತ್ರ ಶಕ್ತಿ. ಅನಾದಿ ಬೋಧ ಶಕ್ತಿ, ಜ್ಞಾನಶಕ್ತಿ ಅಂದ್ರೆ ಇಚ್ಛಾಶಕ್ತಿ ಅಂದ್ರೆ ನಿತ್ಯ ತೃಪ್ತ ಶಕ್ತಿ. ಕ್ರಿಯಾಶಕ್ತಿ ಅಂದ್ರೆ ಸರ್ವಜ್ಞ ಶಕ್ತಿ. ಈ ರೀತಿಯಾವುದು ಶಕ್ತಿ ಆಗ್ತದೆ. ಶಕ್ತಿ 6 ರೀತಿ ಆದ್ಮೇಲೆ ಮುಂದೆ ಶಕ್ತಿ ಮತ್ತು ಭಕ್ತಿ ಅಂತ ಎರಡಾಗವಿಲ್ರಿ. ಇಲ್ಲಿ ಆತ್ಮಶಕ್ತಿ, ದೇವರ ಆತ್ಮಶಕ್ತಿ. ಅಲ್ಲಿ ಭಕ್ತಿ ಅನ್ನೋದೇನಾಗ್ತದೆ, ಭಕ್ತಿ ಮತ್ತು 6 ರೀತಿ ಆಗ್ತಾವ. ಯಾವ್ಯಾವ ಆಗ್ತಾವ ಭಕ್ತಿಗಳು ಅಂತಂದ್ರೆ ಸಮರಸ ಭಕ್ತಿ, ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭಾವ ಭಕ್ತಿ, ಅನುಭಾವ ಭಕ್ತಿ ಆದ್ಮೇಲೆ ಸಾವಧಾನ ಭಕ್ತಿ, ಮತ್ತೆ ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ. ಈ ರೀತಿ 6 ಭಕ್ತಿಗಳು, 6 ಶಕ್ತಿಗಳಾಗ್ತಾವ. ಯಾವುದಿದು ಡೆವಲಪ್ ಆಗಿದ್ದು? ಬ್ರಹ್ಮನಲ್ಲಿರುವ ಆತ್ಮಶಕ್ತಿ, ಬ್ರಹ್ಮನ ಆತ್ಮಶಕ್ತಿ. ಆ ಸ್ಥಳ ಅಂತೇನದಲ್ಲ, ಆ ದೇವರ ಆತ್ಮಶಕ್ತಿ ಅಥವಾ ಪರಾಶಕ್ತಿನೇ ಶಕ್ತಿ ಮತ್ತು ಭಕ್ತಿ ಅಂತ ಎರಡಾಗ್ಯವ. ಆ ಶಕ್ತಿ ಅನ್ನೋದೇನದ ಅಧಿಕ ಪ್ರಭಾವತಿ ಅದ, ಭಕ್ತಿ ಅನ್ನೋದು ಅಲ್ಪ ಪ್ರಭಾವತಿ ಅದ. ಅಧಿಕ ಪ್ರಭಾವತಿ ಅಂತಂದ್ರೇನು? ಬ್ರಹ್ಮಾಂಡಗತವಾದ ಚೇತನ. ಅಲ್ಪ ಪ್ರಭಾವತಿ ಅಂತಂದ್ರ ಪಿಂಡಾಂಡಗತವಾದ ಚೇತನ. ಈ ರೀತಿ ತಿಳ್ಕೊಂಡು
ಮುಂದೆ ಟೈಮ್ ಎಷ್ಟಾಯ್ತು? 10:24 ಆಯ್ತು. ಏನ್ ಮಾಡಬೇಕು? ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯವು ಶಕ್ತಿಯಲ್ಲಿ ಪ್ರತಿಫಲಿಸಿ ಲಿಂಗವೆನಿಸಿತ್ತು, ಭಕ್ತಿಯಲ್ಲಿ ಪ್ರತಿಫಲಿಸಿ ಅಂಗವೆನಿಸಿತ್ತು. ಇದು ಮತ್ತೆ ನಾಳೆ ಹೇಳೋಣ. ಇಷ್ಟು ತಿಳಿದ್ರೆ ಸಾಕಿವತ್ತು. ಒಂದು ಚಿಲ್ಲಿಂಗದ ವರ್ಣನೆ ಮಾಡ್ಯಾರ. ಆ ಚಿಲ್ಲಿಂಗ ಅಂತಂದ್ರೆ ಬ್ರಹ್ಮ, ಅದಕ್ಕೆ ಸ್ಥಳಾನು ಅಂತಾರೆ. ಆ ಸ್ಥಳದ ವರ್ಣನೆ ಮಾಡಿ ಆ ಸ್ಥಳದೊಳಗೆ ಒಂದು ಆತ್ಮಶಕ್ತಿ, ದೇವಾತ್ಮಶಕ್ತಿ ಅಥವಾ ಪರಾಶಕ್ತಿ ಅಂತಾದ. ಆ ಪರಾಶಕ್ತಿ ಏನ್ ಮಾಡ್ತು? ಶಕ್ತಿ ಮತ್ತು ಭಕ್ತಿ ಅಂತ ಎರಡು ಭಾಗ. ಜಗತ್ತು ಸೃಷ್ಟಿ ಆಗುವುದಕ್ಕಿಂತ ಮೊದಲು ಏನೇನಾಯ್ತು ಅಂತ ಹೇಳಕತ್ತಾರ. ಆ ಭಕ್ತಿ ಮತ್ತು ಶಕ್ತಿ ಅನ್ನೋದೇನಾಯ್ತು? ಒಂದು ಅಧಿಕ ಪ್ರಭಾವತಿ ಅಂದ್ರೆ ಶಕ್ತಿ ಅಂದ್ರೆ ಬ್ರಹ್ಮಾಂಡಗತ ಚೇತನ ಆಯ್ತು. ಭಕ್ತಿ ಅಂತಂದ್ರೆ ಅಲ್ಪ ಪ್ರಭಾವತಿ ಅಂದ್ರೆ ಪಿಂಡಾಂಡಗತ ಚೇತನ ಆಯ್ತು. ಆ ಶಕ್ತಿ ಮತ್ತೆ 6 ಪ್ರಕಾರ ಆಯ್ತು. ಒಂದು ಚಿಚ್ಚಕ್ತಿ, ಅದಕ್ಕೆ ಅನಂತ ಶಕ್ತಿನೂ ಅಂತಾರ. 2 ಪರಾಶಕ್ತಿ, ಅದಕ್ಕೆ ಅಲುಪ್ತ ಶಕ್ತಿನೂ ಅಂತಾರ. 3ನೇದು ಆದಿಶಕ್ತಿ ಅಂದ್ರೆ ಸ್ವತಂತ್ರ ಶಕ್ತಿನೂ ಅಂತಾರ. 4ನೇದು ಜ್ಞಾನ ಶಕ್ತಿ ಅಂದ್ರೆ ಅನಾದಿ ಬೋಧ ಶಕ್ತಿ ಅಂತಾರ. 5ನೇದು ಇಚ್ಛಾಶಕ್ತಿ ಅಂದ್ರೆ ನಿತ್ಯ ತೃಪ್ತ ಶಕ್ತಿ ಅಂತಾರ. ಇನ್ನ ಒಂದು ಕ್ರಿಯಾಶಕ್ತಿ ಅಂದ್ರೆ ಸರ್ವಜ್ಞ ಶಕ್ತಿ ಅಂತಾರ. ಈ ರೀತಿ 6 ಶಕ್ತಿಗಳಾಗ್ತವ. ಮತ್ತು ಭಕ್ತಿಗಳೇನಾಗ್ತವ? ಅಲ್ಪ ಪ್ರಭಾವತಿ ಇರವು. ಅವು ಪಿಂಡಾಂಡದೊಳಗೆ ಸಾಧನೆ ಮಾಡೋವು. ಇವು ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭವ ಭಕ್ತಿ, ಸಾವಧಾನ ಭಕ್ತಿ, ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ ಅಂತ 6 ರೀತಿ ಭಕ್ತಿಗಳಾಗ್ತವ. ಶಕ್ತಿಗಳ 6 ರೀತಿ, ಭಕ್ತಿಗಳ 6 ರೀತಿ. ಮುಂದೆ ಇವು ಇನ್ನ ಏನೇನಾಗಿ ಡೆವಲಪ್ ಆಗ್ತವ, ತತ್ವಗಳು ಹೆಂಗ್ ಆಗ್ತವ ಅನ್ನೋದೆಲ್ಲ ಹೇಳ್ಕೊಂಡ್ ಬರ್ತಾರೆ. ಸಮಯ ಬಹಳ ಆಗ್ಯದ. ಇದ್ರ ಮುಂದಿನ ಭಾಗ ಮತ್ತೆ ನಾಳೆ ಹೇಳೋಣ ಅಂತೇಳಿ ಇವತ್ತಿಗೆ ಈ ಪಾಠ ನಿಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೆಳಗಿನ ಪಾಠಕ್ಕೆ ಸ್ಟ್ರೆಂಗ್ತು ಬಹಳ ಕಡಿಮೆ ಇರ್ಲಕತ್ತದ. ಬಹಳ ಅಲಕ್ಷ್ಯ ಮಾಡ್ಲಕತ್ತೀರಿ. ಬೆಳಗಿನ ಪಾಠ ವಿಚಾರ ಸಾಗರ, ವಚನ ಸಾಹಿತ್ಯ, ಅದು ಯಾಕೆ ನೀವು ಹೆಂಗ್ ಮಾಡ್ಲಕತ್ತೀರಿ ನಮಗೆ ಗೊತ್ತಿಲ್ಲ. ಏನಾದರೂ ತಪ್ಪಾಗಿದ್ರೆ, ಏನಾದರೂ ಸುಧಾರಣೆ ಮಾಡ್ಕೋಬೇಕಾಗಿತ್ತಂದ್ರೆ ನಿಮ್ಮದು ಸೂಚನೆಗಳು ಏನಾರ ಇದ್ರೆ ಕೊಡ್ರಿ. ಉದಾಸೀನ ಮಾಡುವುದಕ್ಕೆ ಕಾರಣ ಏನು? ಸಮಯದ ಸಮಸ್ಯೆನೋ ಏನು? ವಚನ ಸಾಹಿತ್ಯ ಅವು ಹೇಳಕತ್ತದ್ದು ಬ್ಯಾಡ ಅನ್ನಿಸ್ತದೋ? ಏನು ವಿಚಾರ ಸಾಗರ ಅಷ್ಟೇ ಹೇಳಂತಿರೋ? ನಿಮ್ಗೆ ಏನಾಗಬೇಕಾಗ್ಯದ ಹೇಳ್ರಿ. ಬೆಳಗಿನ ಸ್ಟ್ರೆಂತ್ ಬಹಳ ಕಡಿಮೆ ಆಗ್ಯದ. ಬರೀ ಒಂದು 4 ಮಂದಿ 5 ಮಂದಿ ಅಟೆಂಡ್ ಆಗ್ಲಿಕತ್ತೀರಿ. ಎದಕ್ಕೆ ಹಂಗೆ ಮಾಡ್ಲಿಕತ್ತೀರಿ ಗೊತ್ತಿಲ್ಲ. ಏನಾರ ನಿಮ್ ಸಮಸ್ಯೆ ಇದ್ರೆ ತಿಳಿಸ್ರಿ, ಚೇಂಜಸ್ ಮಾಡೋಣ. ಸರಿಯಾಗಿದ್ರು ಮತ್ತೆ ಉದಾಸೀನ ಮಾಡ್ಲಕತ್ತಾರ, ಎಲ್ಲ ನೆಗ್ಲೆಕ್ಟ್ ಮಾಡ್ಲಕತ್ತಾರಲ್ಲ. ಸಂಜೆ ಪಾಠದಾಗ ಎಲ್ಲರೂ ಚಂದ ಅಟೆಂಡ್ ಆಗ್ತಾರ. ಬೆಳಗಿನ ಪಾಠ ಒಂದು 4-5 ಮಂದಿ ಇರ್ತೀರಷ್ಟೇ. ಅದು ಮತ್ತ 5ಕ್ಕ ಎಲ್ಲ 6ಕ್ಕೆಲ್ಲ ಅಗದಿ ಆರಾಮ ಎಚ್ಚರಿರೋ ಟೈಮ್ನಾಗೆ ಇಟ್ಟಿವಿ ನಾವು. ಮತ್ತೆ ನಚಿಕ್ನಾಗ ನಮ್ಮ ಪಾಠದಲ್ಲ ಎದ್ದು ಬರಬಾರ್ದು, ಏನು ಹೈರಾಣ ಆಗ್ಬೇಡ್ರಿ, ಎಲ್ಲ ವಯಸ್ಸಾದವ್ರ ಅನುಕೂಲ ಮಾಡಿಕೊಟ್ರೆ ಇನ್ನ ಸೋಮಾರಿತನ ಹೆಚ್ಚಾಗಿದೆ. ಅದಕ್ಕೆ ಹಿಂಗ್ ಮಾಡ್ತೀರಿ ಗೊತ್ತಿಲ್ಲ. ನಮ್ಗೆ ಏನಾರ ಸರಿ ಮಾಡ್ಕೋಬೇಕು, ಸುಧಾರಣೆ ಮಾಡಬೇಕು ಇತ್ತಂದ್ರೆ ಹೇಳ್ರಿ, ಸುಧಾರಣೆ ಮಾಡೋಣ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಶರಣ ಶರಣ. ಓಂ ನಮಃ ಶಿವಾಯ. ಶರಣ ಶರಣಾರ್ಥಿ.